ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈಗ ಏಪ್ರಿಲ್ 30ರ ಒಳಗಡೆ ನೀವು ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಮತ್ತು ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ನಾನು ಏನು ಮಾಡಬೇಕು, ಏನು ನಿಜವಾಗ್ಲೂ ಎಲ್ಲರಿಗೂ ಇದು ಬಂದಾಗಿಬಿಡುತ್ತಾ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ಮೊದಲನೇದಾಗಿ, ಬಹುತೇಕ ಜನರು 18ನೇ ಕಂತಿನ ಪಡೆದುಕೊಂಡು 19ನೇ ಕಂತಿಗೋಸ್ಕರ ಕಾಯ್ತಾ ಇದ್ದೀರಾ. ಇದುವರೆಗೂ ಕೂಡ ನಿಮಗೆ 18ನೇ ಕಂತು ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಜಮೆ ಆಗುತ್ತೆ. ಈಗ ಸಾಕಷ್ಟು ಜನರು ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ, 19ನೇ ಕಂತು ಯಾವ ದಿನಾಂಕಕ್ಕೆ ಬರಬಹುದು ಅಂತ ಹೇಳಿ. ಖಂಡಿತವಾಗ್ಲೂ ಯಾವುದೇ ರೀತಿಯ ಸರ್ಕಾರದಿಂದ ಅಧಿಕೃತವಾಗಿ ಇಂಥ ದಿನಾಂಕಕ್ಕೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಯಾರೂ ಕೂಡ ಹೇಳೋಕ್ಕೆ ಆಗಲ್ಲ. ಬಟ್ ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಹೇಳಬೇಕು ಅಂದರೆ ಈಗ ಏಪ್ರಿಲ್ 12 ಅಥವಾ 13, 14 ಈ 3 ಡೇಟಲ್ಲಿ ಒಂದು ದಿನದಲ್ಲಿ 19ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಜಮೆ ಆಗಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನಪ್ಪ ಇದು ಹೊಸ ಅಪ್ಡೇಟ್ ಬರ್ತಾ ಇದೆ, ಏಪ್ರಿಲ್ 30ರ ಒಳಗೆ ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ, ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತ ಹೇಳಿ. ಇದು ನಿಮಗೆ ರೇಷನ್ ಕಾರ್ಡ್ಗೆ ನಿಮ್ಮೆಲ್ಲರ ಸದಸ್ಯರ ಆಧಾರ್ ಕಾರ್ಡ್ಗಳು ಲಿಂಕ್ ಆಗೋದಕ್ಕೆ ನಾವು ಈ KYC ಅಂತ ಕರಿತೇವೆ. ಈ KYC ಎಲ್ಲರೂ ಕೂಡ ಮಾಡಬೇಕು. ಖಂಡಿತವಾಗ್ಲೂ ಇಲ್ಲಿ ಯಾರದು ಈ KYC ಆಗಿಲ್ಲ, ನಿಮಗೆ ಆಲ್ರೆಡಿ ನಾನು ಆಹಾರ ವೆಬ್ಸೈಟಲ್ಲಿ ಈ KYC ಹೇಗೆ ಚೆಕ್ ಮಾಡೋದಂತ ನಿಮಗೆ ವಿಡಿಯೋ ಮಾಡಿದ್ದೇನೆ, ನಮ್ಮ ಚಾನಲಲ್ಲಿ ಇದೆ, ತಪ್ಪದೆ ಹೋಗಿ ನೋಡಿ. KYC ಆಹಾರ ವೆಬ್ಸೈಟಲ್ಲಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಆಗಿದ್ದರೆ ಖಂಡಿತವಾಗ್ಲೂ ನೀವು ಈ KYCಯನ್ನು ಮಾಡಿಸುವಂತಹ ಅಗತ್ಯ ಇಲ್ಲ. ಇದುವರೆಗೂ ಕೂಡ ನಿಮಗೆ ನಿರಂತರವಾಗಿ ಎಲ್ಲ ಕಂತುಗಳು ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆ ಕೂಡ ಹಣ ಕೂಡ ಬರ್ತಾ ಇದೆ. ಅಂದರೆ ಯಾವುದೇ ರೀತಿ ಹೊಸದಾಗಿ ನೀವು ಏನು ಮಾಡುವಂತಹ ಅಗತ್ಯ ಇಲ್ಲ. ಯಾರ್ಯಾರು ಮಾಡಿಸಿಲ್ಲ ಅವರು ಮಾತ್ರ ಮಾಡಿಸಿದರೆ ಸಾಕು. ಎಲ್ಲರಿಗೂ ಕೂಡ ಇದು ಅಪ್ಲಿಕೇಬಲ್ ಅಲ್ಲ. ಹಾಗಾಗಿ ಯಾವುದೇ ರೀತಿಯ ಹೊಸ ಬದಲಾವಣೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತು ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಹಾಗಾಗಿ ಏನಿದೆ ಅಪ್ಡೇಟ್ ನಿಮಗೆ ಕೊಡುವಂಥ ಕೆಲಸ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.